ನಮಸ್ಕಾರ, ನಾನು ಶ್ರೇಷ್ಠ. ಫ್ರಿಮಾಂಟ್ ಕ್ಲಾಸ್ 3 ಮಕ್ಕಳಿಗೆ ಧನ್ಯವಾದಗಳು. ನೀಲಿ ನರಿ. ಈ ಪಂಚತಂತ್ರದ ನೀತಿಕತೆಯು ನೀವು ಅಲ್ಲದಿರುವುದನ್ನು ನೀವೆಂದು ಹೇಳಿಕೊಳ್ಳುವುದರಿಂದ ಹೇಗೆ ಸಮಸ್ಯೆಗೆ ಸಿಕ್ಕಿಹಾಕಿಕೊಳ್ಳುತ್ತೀರಿ ಎಂಬುದನ್ನು ತಿಳಿಸುತ್ತದೆ. ಇದನ್ನು ನಮಗೆ ತಿಳಿಸಲು ಬರುತ್ತಿದ್ದಾರೆ ಮೆಲ್ಪಿಟಸ್ ಕ್ಲಾಸ್ 3 ಮಕ್ಕಳು. ಬನ್ನಿ, ನೀಲಿ ನರಿ ಕಥೆ ಕೇಳೋಣ. ಒಂದು ಕಾಡಿನಲ್ಲಿ ಚಂದ್ರಕ ಎಂಬ ನರಿ ವಾಸವಾಗಿತ್ತು. ಒಂದು ದಿನ ಅದು ತುಂಬ ಹಸಿವಿನಿಂದ ಕಾಡಿನಲ್ಲಿ ಅಲೆದಾಡುತ್ತಿತ್ತು. ಅಯ್ಯೋ, ಹಸಿವು! ಎಷ್ಟು ಹುಡುಕಿದರೂ ಊಟ ಸಿಗುತ್ತಿಲ್ಲ. ಬೇರೆ ಹಳ್ಳಿಗೆ ಹೋಗಿ ಊಟ ಹುಡುಕುತ್ತೇನೆ ಎಂದು ಒಂದು ಹಳ್ಳಿಯ ಕಡೆ ಮುಖ ಮಾಡಿ ನಡೆಯಿತು. ಅಲ್ಲಿಯಲ್ಲಿದ್ದ ನಾಯಿಗಳ ಗುಂಪು ಈ ನರಿಯನ್ನು ನೋಡಿ, ಅಲ್ಲಿ ನೋಡಿ, ನರಿ ತರ ಇದೆ, ಅದು ನರಿನೇ ಕಂಡ್ರು, ಆ ನರಿನ ಹಿಡಿಯೋಣ ಎಂದು ಮಾತನಾಡಿಕೊಂಡವು. ಆ ಕಡೆ ಹಳ್ಳಿಯ ಜನರು ಸೀರೆಗೆ ಬಣ್ಣ ಹಾಕಲು ನೀಲಿ ಬಣ್ಣ ನೀರನ್ನು ಸಿದ್ಧಿ ನರಿಯ ಬೊಗಳುತ್ತಾ ಬೌ 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 ಎಂದು ನರಿಯ ಹಿಂದೆ ಓಡಿದವು. ನರಿಯು ಹೆದರಿಕೊಂಡು ಕತ್ತಲಲ್ಲಿ ನೀಲಿ ಬಣ್ಣದ ನೀರಿಗೆ ಬಿದ್ದು ಬಿಟ್ಟಿತು. ಆ ನರಿ ಎಲ್ಲಿ? ಇಲ್ಲಿ ಇಲ್ಲ, ಬನ್ನಿ ಬೇರೆ ಕಡೆ ಹುಡುಕೋಣ ಎಂದು ನರಿಯನ್ನು ಹುಡುಕಲು ನಾಯಿಗಳು ಹೊರಟವು. ನರಿ ಮೆಲ್ಲನೆ ಎದ್ದು ಈ ನಾಯಿಗಳಿಂದ ಸದ್ಯ ತಪ್ಪಿಸಿಕೊಂಡೆ ಎಂದು ಕಾಡಿನ ಕಡೆ ಹೋಯಿತು. ಸಿಂಹವು ನರಿಯನ್ನು ನೋಡಿ ಯಾವುದು ಈ ಹೊಸ ಪ್ರಾಣಿ ಎಂದು ತುಂಬ ವಿಚಿತ್ರವಾಗಿದೆಯಲ್ಲ ಎಂದು ಆಶ್ಚರ್ಯದಿಂದ ನೋಡಿತು. ಅಲ್ಲಿಂದ ಹೊರಗೆ ಹೋದ. ಈ ಪ್ರಾಣಿ ಯಾವುದೋ ಬೇರೆ ಗ್ರಹದಿಂದ ಬಂದಿದೆಂದಿತ್ತು. ಏನಪ್ಪ, ಎಲ್ಲರೂ ನನ್ನ ಹೀಗೆ ವಿಚಿತ್ರವಾಗಿ ನೋಡುತ್ತಿದ್ದಾರೆ ಎಂದು ಅಲ್ಲಿ ಇದ್ದ ನೀರಿನ ಕೊಳದಲ್ಲಿ ತನ್ನ ಪ್ರತಿಬಿಂಬ ನೋಡಿತು. ಏನು ಆಶ್ಚರ್ಯ, ನನ್ನ ಬಣ್ಣ ಬದಲಾಗಿದೆ. ಈ ಅವಕಾಶ ಉಪಯೋಗಿಸಿಕೊಂಡು ಎಲ್ಲರನ್ನು ಹೆದರಿಸಬೇಕು. ಅಲ್ಲಿದ್ದ ಪ್ರಾಣಿಗಳನ್ನು ನೋಡಿ ನೀಲಿ ನರಿಯು ಹೀಗೆ ಹೇಳಿತು, ನಾನು ದೇವದೂತ, ದೇವಲೋಕದಿಂದ ಬಂದಿದ್ದೇನೆ. ಇನ್ನು ಮುಂದೆ ನನ್ನ ಹೇಳಿದ ಹಾಗೆ ಕೇಳಬೇಕು. ನಾನು ಈ ಕಾಡಿನ ರಾಜ. ಕೆಲವು ದಿನಗಳ ನಂತರ ಬೆಳದಿಂಗಳ ರಾತ್ರಿಯಲ್ಲಿ ನರಿಗಳು ಗುಂಪು ಆಕಾಶದಲ್ಲಿ ಚಂದ್ರನನ್ನು ನೋಡಿ ಜೋರಾಗಿ ಕೂಗುತ್ತಿತ್ತು. ನೀಲಿ ನರಿಯೂ ಸಹ ಜೋರಾಗಿ ಕೂಗಿತು. ಇದನ್ನು ನೋಡಿ ಆ ಪ್ರಾಣಿಗಳೆಲ್ಲ ಆ ನೀಲಿ ನರಿಯನ್ನು ಗಾಳಿ ಮಾಡಿದರು.
ಆ ನೀಲಿ ನರಿ ಹೆದರಿಕೊಂಡು ಕಾಪಾಡಿ ಕಾಪಾಡಿ ಎಂದು ಕೂಗಿತ್ತು ಓಡಿತು. ಈಗ ನರಿಯ ಕತೆ ಹೀಗಾದರೆ ಹಕ್ಕಿಯಂತ ಹಾರಬೇಕು ಎಂದು ಈ ಆಮೆಯ ಕತೆ ಏನಾಗಬಹುದು ಕೇಳೋಣ. ಆಮೆಯೊಂದು ಕೆರೆಯ ದಡದಿ ಮಳೆಯ ಮಾಡಿತು, ಹಕ್ಕಿಯಂತೂ ಹಾರುಬೇಕು ಬಯಸಿತು. ಹಕ್ಕಿ ಜೊತೆಗೆ ಸುತ್ತ ಮಾರಿ ಆಸೆ ತೋರಿಸಿತು. ಹಕ್ಕಿ ಹಲ್ಲಿದ್ದಂತೆ ಆಮೆ ಗೆಲ್ಲಲೊಪ್ಪಿತು. ಅತ್ತ ಇತ್ತ ಹಕ್ಕಿಯರು ಮನೆಗೆ ಹೆದರದಳು. ಆಮೆ ಅದಕ್ಕೆ ಜೋತು ಬಿಲ್ಲಿ ಹಾಡಿ ಹೋಯಿತು. ನಾಡಿನಲ್ಲಿ ಎಂದು ಕಂಡು ಎರಡು ಮಕ್ಕಳು ಮಾನು ಹೊಯ್ದೆಂದು ಆಮೆ ಕಳದಿ ಹೊಳೆಯಿತು. ನಕ್ಕ ಜನನ ಬಾಯಿನಲ್ಲೂ ಬಾಯಿ ತೆರೆಯಿತು. ಮೇಲೆಯಿಂದ ಕೆಳಗೆ ಬಿದ್ದು ಸತ್ತ ಹೋಯಿತು. ತರಗತಿಯ ಮಕ್ಕಳರ ನೀಲಿ ನರಿ ನಾಟಕ ಚೆನ್ನಾಗಿತ್ತಲ್ವಾ? ಇದನ್ನು ಮಾಡಿದವರು ಆರ್ನಾ ಚಕ್ರ, ಅಭಿನವ್ ಹೆಬ್ಬಾರ್, ಅನೀಶ್ ಹಂಜಿ, ಆರ್ಯ ಜಗದೀಶ್, ಆರ್ಯನ್ ಪ್ರದೀಪ್, ಧ್ರುವ ರಾಜು, ನೈಋತಿ ನೆಕ್ಕೊಂಡಿ, ಸಾನ್ವಿ ಪ್ರದೀಪ್, ಶಿವಂಕರಿ ಜೋಯ್ಸಾ, ಶ್ರೀಶ್ ಗೌಡ, ವರೆಣ್ಯ ಆದಿತ್ಯ ಕಡಕಟ್ಟೆ, ವ್ಯುಷ್ಟಿ ಮೂಡಿಗೆರೆ. ಇದಕ್ಕೆ ಸ್ಟೂಡೆಂಟ್ ವಾಲಂಟಿಯರು ವರುಣ್ ಉಡುಪ, ಟೀಚರ್ಸು ಹೆಲ್ಪ್ ಮಾಡಿದವರು ನೇತ್ರ ಮತ್ತು ದಾಕ್ಷಾಯಿಣಿ ದೀಪಕ್.